ಇಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಟ್ರಸ್ಟ್ ಸಭೆ ನಡೆಯುತ್ತೆ. ಮಧ್ಯಾಹ್ನ 3ಕ್ಕೆ ಅಯೋಧ್ಯೆಯ ಮುಖ್ಯ ಸಂಕೀರ್ಣದಲ್ಲಿ ಈ ಒಂದು ಸಭೆ ನಡೆಯಲಿದೆ. ಅಯೋಧ್ಯೆಯಲ್ಲಿ ನಡೆಯುತ್ತಿರತಕ್ಕಂಥ ಮೊದಲನೇ ಸಭೆ ಅಂದರೆ ಇಷ್ಟೆಲ್ಲ ಇನ್ಸಿಡೆಂಟ್ ಆದ ನಂತರ, ವಿಚಾರಣೆಗಳ ನಂತರ ಈಗ ಮಧ್ಯಾಹ್ನ 3ಕ್ಕೆ ಅಯೋಧ್ಯೆಯ ಮುಖ್ಯ ಸಂಕೀರ್ಣದಲ್ಲಿ ಸಭೆ ನಡೆಯುತ್ತೆ. ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಮುಖರು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕಾಣಿಕೆ ಹಗರಣ ಬೆಳಕಿಗೆ ಬಂದ ನಂತರದ ಮೊದಲ ಸಭೆ ಇದಾಗಿದೆ. ಈ ಒಂದು ಸಭೆಯಲ್ಲಿ RSSನ ಭಯ್ಯಾಜಿ ಜೋಶಿ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಚಂಪತ್ ರಾಯ್, ಅನಿಲ್ ಮಿಶ್ರಾ ರಾಜೀನಾಮೆ ಬಗ್ಗೆ ಈ ಒಂದು ಸಭೆಯಲ್ಲಿ ನಿರ್ಧಾರ ಆಗುವಂಥ ಸಾಧ್ಯತೆ ಇದೆ. ಬಯಲಾಗಳ ಪ್ರಕಾರ ಇಬ್ಬರ ರಾಜೀನಾಮೆ ಸಾಧ್ಯತೆ ಅಂತೂ ಇದೆ. ಸಭೆಯಲ್ಲಿ ರಾಜೀನಾಮೆ ಅಂಗೀಕಾರಕ್ಕೆ ನಡೀತಕ್ಕಂಥ ಒಂದು ಮತದಾನ, ಆ ರಾಜೀನಾಮೆ ಕಡ್ಡಾಯಕ್ಕೆ 2/3ರಷ್ಟು ಬಹುಮತ ಕಡ್ಡಾಯ ಇರುತ್ತೆ. ಬೈಲಾ ಪ್ರಕಾರ ಪದಾಧಿಕಾರಿಗಳನ್ನು ತೆಗೆಯಲಷ್ಟೇ ಅವಕಾಶ ಇರುತ್ತೆ ಬೈಲಾ ಪ್ರಕಾರ. ಇನ್ನು ಟ್ರಸ್ಟ್ನ 14 ಸದಸ್ಯರಲ್ಲಿ 2 ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ. ಉಳಿದ 12 ಟ್ರಸ್ಟಿಗಳ ಅಭಿಪ್ರಾಯ ಏನು, ಹಾಗೆ ಮತ ನಿರ್ಣಾಯಕ ಆಗತ್ತೆ. ಸೊ ಈಗ CEO ಕೂಡ ನೇಮಕ ಆಗ್ತಾ ಇದ್ದಾರೆ. ಸೊ ಹೊಸ CEO ಕೂಡ ಆ ಒಂದು ಟ್ರಸ್ಟಿಗೆ ಬರ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಒಂದಿಷ್ಟು ವಿಚಾರಗಳು ನಡೀತಾ ಇದ್ದಾವೆ. ಎಲ್ಲ ದೇಣಿಗೆ ಹಣವನ್ನು ಲೂಟಿ ಮಾಡಿರ್ತಕ್ಕಂಥದ್ದು, ಅಕ್ರಮವಾಗಿ ಮನೆ ಕಟ್ಟಿರ್ತಕ್ಕಂಥದ್ದು, ಅಕ್ರಮವಾಗಿ ನಗದು ಸಂಪಾದನೆ ಮಾಡಿರತಕ್ಕಂಥದ್ದು, ಅಕ್ರಮವಾಗಿ ಹಣ ಸಂಪಾದನೆ ಮಾಡಿರತಕ್ಕಂಥದ್ದು, ಇಷ್ಟೆಲ್ಲ ವಿಚಾರಗಳ ನಂತರ ಈಗ ಮೊದಲ ಸಭೆ, ಟ್ರಸ್ಟ್ನ ಮೊದಲ ಸಭೆ ಇದಾಗಿದೆ. ಈ ಒಂದು ಸಭೆ 3 ಗಂಟೆಗೆ ಶುರುವಾಗುತ್ತೆ. ಈ ಸಭೆಯಲ್ಲಿ ಒಂದಿಷ್ಟು ವಿಚಾರಗಳ ಬಗ್ಗೆ ನಿರ್ಧಾರ ಆಗುತ್ತೆ. ಆಲ್ರೆಡಿ ಒಂದಿಷ್ಟು ಜನ ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಇನ್ನಷ್ಟು ಜನ ಅವರ ಒಂದು ರಾಜೀನಾಮೆ ಬಗ್ಗೆ ಇದರಲ್ಲಿ ನಿರ್ಧಾರ ಕೈಗೊಳ್ಳಲಾಗುತ್ತೆ. ಸೊ ದೇಣಿಗೆ ಕದ್ದ ಆರೋಪಿಗಳನ್ನು ನೀವು ನೋಡ್ತಾ ಹೋಗ್ಬೋದು. A1 ಆರೋಪಿ, A2 ಆರೋಪಿ, A3 ಆರೋಪಿ, ಕರುಣೇಶ್ ಪಾಂಡೆ ಅಂತ ಇವರು A5 ಆರೋಪಿ. ದೇಣಿಗೆ ಕದ್ದಂಥ ಆರೋಪಿಗಳು. ಹರಕೆ ಸಾಮಗ್ರಿಗಳ ಲೆಕ್ಕ ಇಡೋದು ಈತನ ಕೆಲಸ ಆಗಿತ್ತು. ಲೆಕ್ಕ ಇಡುವಾಗಲೇ ಹರಕೆ ಸಾಮಗ್ರಿಗಳು ಏನಿರ್ತಾವೋ ಅದನ್ನು ಎಗರಿಸ್ಕೊಳ್ಳೋದು. ಈಗ ಎಲ್ಲ ಸಿಕ್ಕಾಕೊಂಡಿದ್ದಾರೆ, ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೀತಾ ಇದೆ.